ನಮಸ್ಕಾರ ಬಂಧುಗಳೇ, ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟಿಗೆ 6,000 ರೂಪಾಯಿ ಬಂದು ಬೀಳುವ ಆ ಒಂದು ಅದ್ಭುತ ಕ್ಷಣ ಕೊನೆಗೂ ಬಂದೇ ಬಿಟ್ಟಿದೆ. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ನಿಜ. ಇಷ್ಟು ದಿನ 3 ತಿಂಗಳಿಂದ ನಮಗೆ ಒಂದೇ ರೂಪಾಯಿ ದುಡ್ಡು ಬಂದಿಲ್ಲ, ಸರ್ಕಾರ ನಮಗೆ ಮೋಸ ಮಾಡುತ್ತಿದೆ ಅಂತ ಬೇಸರದಲ್ಲಿದ್ದ ಎಲ್ಲ ಮಹಿಳೆಯರಿಗೂ ಇವತ್ತು ಅತ್ಯಂತ ಭರ್ಜರಿ ಮತ್ತು ಸೀಲಿ ಸುದ್ದಿ ಸಿಕ್ಕಿದೆ. ಇವತ್ತು ಮಧ್ಯಾಹ್ನ 1 ಗಂಟೆಯ ನಂತರ ಇಡೀ ರಾಜ್ಯದ ಒಟ್ಟು 27 ಜಿಲ್ಲೆಗಳಲ್ಲಿ ಈ ಭಾರಿ ಮೊತ್ತದ ಹಣ ನೇರವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗಲು ಶುರುವಾಗುತ್ತಿದೆ. ಆದರೆ ನೆನಪಿಡಿ, ಇಷ್ಟೆಲ್ಲ ಖುಷಿ ಸುದ್ದಿಯ ಮಧ್ಯೆ ಸರ್ಕಾರ ಒಂದು ಕಡೆ ದಿಢೀರಂತ ಬರೋಬ್ಬರಿ 4 ಲಕ್ಷಕ್ಕೂ ಹೆಚ್ಚು ಜನರ ಹಣವನ್ನು ಶಾಶ್ವತವಾಗಿ ಕಟ್ ಮಾಡಿದೆ. ಹಾಗಾದರೆ ಯಾರಿಗೆಲ್ಲ ಇವತ್ತು 6,000 ರೂಪಾಯಿ ಸಿಗುತ್ತೆ, ಯಾರಿಗೆಲ್ಲ ಈ ದುಡ್ಡು ಬರುವುದಿಲ್ಲ, ನಿಮ್ಮ ಹೆಸರು ಆ ಕಟ್ಟಾದ ಲಿಸ್ಟ್ನಲ್ಲಿ ಇದೆಯಾ ಇಲ್ವಾ ಅನ್ನೋ ಪ್ರತಿಯೊಂದು ಸೂಕ್ಷ್ಮ ಮಾಹಿತಿಯನ್ನು ಇವತ್ತು ನಾವು ಸಂಪೂರ್ಣವಾಗಿ ಬಿಡಿಸಿ ತಿಳಿಸಿಕೊಡ್ತೇವೆ. 1 ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಗಮನ ಕೊಡದೆ ವಿಷಯವನ್ನು ಪೂರ್ತಿಯಾಗಿ ಕೇಳಿ. ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ನ ಈ ಇವತ್ತಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಸುಸ್ವಾಗತ. ರಾಜ್ಯ ಸರ್ಕಾರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ತಂದಿರುವ ಅತ್ಯಂತ ಜನಪ್ರಿಯ ಗೃಹಲಕ್ಷ್ಮಿ ಯೋಜನೆ ಇವತ್ತು ಮತ್ತೊಂದು ಪ್ರಮುಖ ಮತ್ತು ಐತಿಹಾಸಿಕ ಘಟ್ಟಕ್ಕೆ ಬಂದು ತಲುಪಿದೆ. ತಾಂತ್ರಿಕ ದೋಷಗಳಿಂದಾಗಿ ಕಳೆದ 3 ತಿಂಗಳಿಂದ ಯಾರಿಗೆಲ್ಲ ಹಣ ಬಂದಿರಲಿಲ್ಲವೋ ಅಂಥವರಿಗೆಲ್ಲ ಇವತ್ತು ಒಟ್ಟಿಗೆ 3 ತಿಂಗಳ ಬಾಕಿ ಇರುವ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲು ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅಂದರೆ ನಿಮ್ಮ ಖಾತೆಗೆ ಒಟ್ಟಿಗೆ ಬರೋಬ್ಬರಿ 6,000 ರೂಪಾಯಿಗಳು ಬಂದು ಬೀಳಿವೆ. ಇದರಲ್ಲಿ ಏಪ್ರಿಲ್ ತಿಂಗಳ 30ನೇ ಕಂತು, ಮೇ ತಿಂಗಳ 31ನೇ ಕಂತು ಹಾಗೂ ಜೂನ್ ತಿಂಗಳ 32ನೇ ಕಂತಿನ ಹಣ ಒಟ್ಟಿಗೆ ಸೇರಿದೆ. ಇಲ್ಲಿ ನೀವು ಒಂದು ವಿಷಯವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಒಂದು ವೇಳೆ ನಿಮಗೆ ಈಗಾಗಲೇ ಏಪ್ರಿಲ್ ತಿಂಗಳ ದುಡ್ಡು ಸರಿಯಾಗಿ ಬಂದಿದ್ರೆ ಬಾಕಿ ಇರುವ 2 ಕಂತಿನ 4,000 ರೂಪಾಯಿ ನಿಮ್ಮ ಖಾತೆಗೆ ಜಮೆಯಾಗುತ್ತೆ. ಆದರೆ ಯಾರಿಗೆ ಕಳೆದ 3 ತಿಂಗಳಿಂದ ಒಂದೇ ರೂಪಾಯಿನೂ ಬಂದಿಲ್ಲವೋ ಅವರಿಗೆ ಇವತ್ತು ಒಟ್ಟಿಗೆ 6,000 ರೂಪಾಯಿ ಸಿಗುವುದು ಗ್ಯಾರಂಟಿ. ಯಾವುದೇ ಗೊಂದಲ ಆಗಬಾರ್ದು ಮತ್ತು ಬ್ಯಾಂಕ್ ಸರ್ವರ್ಗಳ ಮೇಲೆ ಒತ್ತಡ ಬೀಳಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಇಡೀ ರಾಜ್ಯವನ್ನು ಪ್ರಮುಖವಾಗಿ 2 ದೊಡ್ಡ ವಿಭಾಗಗಳಾಗಿ ಮಾಡಿಕೊಂಡು 2 ಪ್ರತ್ಯೇಕ ಹಂತಗಳಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ತಂತ್ರಜ್ಞಾನದ ಮೂಲಕ ಅಕೌಂಟ್ಗೆ ದುಡ್ಡು ಹಾಕಲು ಮುಂದಾಗಿದೆ. ಮೊದಲನೇ ಹಂತದಲ್ಲಿ ನಮ್ಮ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಲಕ್ಷಾಂತರ ಮಹಿಳೆಯರ ಖಾತೆಗೆ ಮಧ್ಯಾಹ್ನದ ನಂತರ ಹಣ ವರ್ಗಾವಣೆ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗುತ್ತೆ. ಇನ್ನು 2ನೇ ಹಂತದಲ್ಲಿ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳಾದ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಗಳ ಫಲಾನುಭವಿಗಳಿಗೆ ಈ ಸೌಲಭ್ಯ ಸಿಗಲಿದೆ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರದೇ ಇದ್ದರೂ ಸಹ ನೀವು ಒಮ್ಮೆ ನಿಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಪರಿಶೀಲಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಆದರೆ ಈ ದೊಡ್ಡ ಮೊತ್ತದ ಹಣ ಎಲ್ಲರ ಖಾತೆಗೆ ಬರುತ್ತಾ ಅಂದರೆ ಖಂಡಿತ ಇಲ್ಲ. ಇಷ್ಟೆಲ್ಲ ಖುಷಿ ಸುದ್ದಿಯ ಮಧ್ಯೆ ಒಂದು ದೊಡ್ಡ ಆತಂಕದ ವಿಚಾರವೂ ಅಡಗಿದೆ. ಸರ್ಕಾರ ಇತ್ತೀಚೆಗೆ ಎಲ್ಲ ಇಲಾಖೆಗಳ ದಾಖಲೆಗಳನ್ನು ಒಟ್ಟುಗೂಡಿಸಿ ನಡೆಸಿದ ತೀವ್ರ ಪರಿಶೀಲನೆಯಲ್ಲಿ ಸುಮಾರು 4,30,000ಕ್ಕೂ ಹೆಚ್ಚು ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದಿಢೀರನೆ ಹೆಸರುಗಳು ಕಟ್ಟಾಗಿರುವುದಕ್ಕೆ ಪ್ರಮುಖ ಕಾರಣ ಏನೆಂದರೆ ಇವರಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಈಗಾಗಲೇ ಮರಣ ಹೊಂದಿದ್ದಾರೆ ಎಂಬ ಸತ್ಯ ಸರ್ಕಾರದ ಗಮನಕ್ಕೆ ಬಂದಿದೆ. ಮರಣ ಹೊಂದಿದವರ ಖಾತೆಗೆ ಅನಗತ್ಯವಾಗಿ ಹಣ ಹೋಗುವುದನ್ನು ತಡೆಯಲು ಹಣಕಾಸು ಇಲಾಖೆ ಈ ಕಠಿಣ ಕ್ರಮ ತಗೊಂಡಿದೆ. ಹಾಗಾದರೆ ನಿಜವಾದ ಬಡ ಮತ್ತು ಅರ್ಹ ಫಲಾನುಭವಿಗಳಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಸರ್ಕಾರ ಈಗ ಮತ್ತೊಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾರಿಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಹಣ ಬರುವುದು ಸಂಪೂರ್ಣವಾಗಿ ನಿಂತು ಹೋಗಿದೆಯೋ ಅಥವಾ ಇವತ್ತು ಕೂಡ ಖಾತೆಗೆ ಹಣ ಜಮೆಯಾಗುವುದಿಲ್ಲವೋ ಅಂಥವರು ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಊರಿನ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂತಹ ಗ್ರಾಮ 1 ಕೇಂದ್ರ, ಕರ್ನಾಟಕ 1 ಕೇಂದ್ರ ಅಥವಾ ಬೆಂಗಳೂರು 1 ಹಾಗೂ ಯಾವುದೇ ಅಧಿಕೃತ ಇಂಟರ್ನೆಟ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಹೊಸದಾಗಿ ಮರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನೀವು ಈ ಮರು ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರೆ ಮಾತ್ರ ನಿಮ್ಮ ದಾಖಲೆಗಳು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಮತ್ತೆ ವೆರಿಫೈ ಆಗಿ ನಿಮ್ಮ ಅಕೌಂಟ್ಗೆ ಬಾಕಿ ಇರುವ ಎಲ್ಲ ಹಣ ತಾನಾಗಿಯೇ ಬಿಡುಗಡೆಯಾಗುತ್ತೆ. ಇದಕ್ಕೋಸ್ಕರ ಸರ್ಕಾರ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಕೆಲವು ಪ್ರತ್ಯೇಕ ಅಧಿಕಾರಿಗಳ ವಿಶೇಷ ತಂಡವನ್ನು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಕಳುಹಿಸಿಕೊಡುವ ಅದ್ಭುತ ವ್ಯವಸ್ಥೆ ಮಾಡಿದೆ. ಅವರು ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಆಧಾರ್ ಮತ್ತು ರೇಷನ್ ಕಾರ್ಡ್ ದಾಖಲೆಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿ ನಿಮ್ಮಿಂದ ಅರ್ಜಿಗಳನ್ನು ಪಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಇನ್ಮುಂದೆ ಪ್ರತಿ ವರ್ಷದ ಕೊನೆಯಲ್ಲಿ ನೀವು ಬದುಕಿದ್ದೀರಾ ಅನ್ನೋದಕ್ಕೆ ಸಾಕ್ಷಿಯಾಗಿ ಜೀವಿತ ಪ್ರಮಾಣ ಪತ್ರ ನೀಡಿ ಮರು ಅರ್ಜಿ ಸಲ್ಲಿಸುವುದನ್ನು ಕಡ್ಡಾಯ ಮಾಡ್ತಿದ್ದಾರೆ. ಈ ನಿಯಮವನ್ನು ನೀವು ಚಾಚೂ ತಪ್ಪದೆ ಪಾಲಿಸಿದರೆ ಮಾತ್ರ ಪ್ರತಿ ತಿಂಗಳು ಯಾವುದೇ ಅಡೆತಡೆ ಇಲ್ಲದೆ 2,000 ರೂಪಾಯಿ ನಿಮ್ಮ ಕೈ ಸೇರುತ್ತಾ ಇರುತ್ತದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕಥೆ ಒಂದು ಕಡೆ ಆದರೆ ನಮ್ಮ ರಾಜ್ಯದ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಸಾಮಾನ್ಯ ಮತ್ತು ಬಡ ನಾಗರಿಕರಿಗೂ ಸರ್ಕಾರ ಮತ್ತೊಂದು ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದೆ.
ಕಳೆದ ಹಲವು ತಿಂಗಳುಗಳಿಂದ ಸರ್ವರ್ ಸಮಸ್ಯೆಯಿಂದ ಹೊಸ ರೇಷನ್ ಕಾರ್ಡ್ಗಾಗಿ ಕಾಯ್ತಾ ಇದ್ದು ಬೇಸತ್ತಿದ್ದ ಜನರಿಗೆ ಈಗ ಹೊಸ ಅಪ್ಲಿಕೇಶನ್ ಹಾಕಲು ಸರ್ಕಾರ ಅಧಿಕೃತವಾಗಿ ಹಸಿರು ನಿಶಾನೆ ತೋರಿಸಿದೆ. ಯಾರಿಗೆಲ್ಲ ಮದುವೆಯಾಗಿ ಹೊಸದಾಗಿ ಕಾರ್ಡ್ ಬೇಕಾಗಿದೆಯೋ ಅಥವಾ ಕುಟುಂಬ ವಿಭಜನೆಯಾಗಿ ಹೊಸ ರೇಷನ್ ಕಾರ್ಡ್ ಬೇಕು ಅನ್ಕೊಂಡಿರೋರು ಈಗ ತಕ್ಷಣವೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಇದರ ಸಂಪೂರ್ಣ ಲಾಭ ಪಡ್ಕೊಳ್ಬಹುದು. ಇದರ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಈ ತಿಂಗಳಲ್ಲಿ ಪ್ರತಿಯೊಂದು ಕಾರ್ಡ್ದಾರರಿಗೂ ಒಟ್ಟು 3 ತಿಂಗಳ ಅವಧಿಯ 15 ತರಹದ ವಿಭಿನ್ನ ಆಹಾರ ಪದಾರ್ಥಗಳಿರುವ ಅತ್ಯಮೂಲ್ಯ ಇಂದಿರಾ ಕಿಟ್ ಅನ್ನು ಸಂಪೂರ್ಣ ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ. ಹಿಂದೆ ಕೆಲವು ಕಾರಣಗಳಿಂದ ನಿಮಗೆ ಸಿಗಬೇಕಾಗಿದ್ದ ಕಿಟ್ ಸಿಗಲಿಲ್ಲ ಅಲ್ವಾ? ಅದನ್ನು ಕೂಡ ಸೇರಿ ಈಗ ಒಟ್ಟಿಗೆ ನೀಡುತ್ತಿರುವುದರಿಂದ ಇಂದಿನ ದಿನಗಳಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ದಿನಸಿ ಖರ್ಚಿಗೆ ಇದು ತುಂಬಾ ದೊಡ್ಡ ಆಶ್ರಯವಾಗಲಿದೆ. ರೇಷನ್ ಮತ್ತು ಅಕ್ಕಿ ಪಡೆಯುವ ಪ್ರಕ್ರಿಯೆಯಲ್ಲೂ ಸರ್ಕಾರ ಜನಸಾಮಾನ್ಯರಿಗೆ ದಿನನಿತ್ಯ ಆಗ್ತಿದ್ದ ತೊಂದರೆಯನ್ನು ತಪ್ಪಿಸಲು ಒಂದು ಸೂಪರ್ ಆದೇಶ ಹೊರಡಿಸಿದೆ. ಇಷ್ಟು ದಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಪಡೆಯಬೇಕು ಅಂದರೆ ಬಯೋಮೆಟ್ರಿಕ್ ಮಷೀನ್ ಮೇಲೆ ಬೆರಳಿಡಲೇಬೇಕಿತ್ತು. ಕೆಲವೊಮ್ಮೆ ಸರ್ವರ್ ಸಿಗದೆ ಲಿಂಕ್ ಫೇಲ್ ಆಗ್ತಿತ್ತು. ಇನ್ನು ಕೆಲವೊಮ್ಮೆ ಕಷ್ಟಪಟ್ಟು ದುಡಿಯುವ ರೈತರ ಅಥವಾ ವಯಸ್ಸಾದ ವೃದ್ಧರ ಕೈ ಬೆರಳಚ್ಚು ಅಳಿಸಿ ಹೋಗಿ ಸರಿಯಾಗಿ ಮೂಡದೆ ಜನ ಗಂಟೆಗಟ್ಟಲೆ ಬಿಸಿಲಿನಲ್ಲಿ ಕಾಯಬೇಕಿತ್ತು. ಇನ್ಮುಂದೆ ಆ ಚಿಂತೆ ನಿಮಗೆ ಖಂಡಿತ ಬೇಕಾಗಿಲ್ಲ. ಒಂದು ವೇಳೆ ಬಯೋಮೆಟ್ರಿಕ್ ಮಷೀನ್ನಲ್ಲಿ ನಿಮ್ಮ ಬೆರಳಚ್ಚು ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗದೇ ಇದ್ದರೂ ಸಹ ಅಲ್ಲಿನ ರೇಷನ್ ಅಂಗಡಿಯ ಅಧಿಕಾರಿಗಳು ಒಂದು ಪ್ರತ್ಯೇಕ ಸರ್ಕಾರಿ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನ ಮತ್ತು ಕಾರ್ಡ್ ನಂಬರ್ ಬರೆದುಕೊಂಡು ನಿಮಗೆ ಸಿಗಬೇಕಾದ ನ್ಯಾಯಯುತ ಅಕ್ಕಿ ಮತ್ತು ರೇಷನ್ ಅನ್ನ ಕಡ್ಡಾಯವಾಗಿ ನೀಡಲೇಬೇಕು ಅಂತ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶ ಮಾಡಿದೆ. ಒಂದು ವೇಳೆ ಯಾರಾದರೂ ಅಧಿಕಾರಿಗಳು ನಿರಾಕರಿಸಿದ್ರೆ ನೀವು ಅವರ ಮೇಲೆ ದೂರನ್ನು ಸಹ ದಾಖಲಿಸಬಹುದು. ಆದರೆ ಇಷ್ಟೆಲ್ಲ ಸೌಲಭ್ಯಗಳ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ನೆನಪಿನಲ್ಲಿಡಬೇಕಾದ 5 ಪ್ರಮುಖ ಮತ್ತು ಕಠಿಣ ನಿಯಮಗಳಿವೆ. ಹಣಕಾಸು ಇಲಾಖೆ ತಂದಿರುವ ಈ ನಿಯಮಗಳನ್ನು ನೀವು ಸರಿಯಾಗಿ ಪಾಲಿಸದೇ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ದುಡ್ಡು ಎರಡೂ ಶಾಶ್ವತವಾಗಿ ಬಂದಾಗಿ ಬಿಡಬಹುದು. ತುಂಬಾ ಎಚ್ಚರಿಕೆಯಿಂದ ಕೇಳಿ. ಮೊದಲನೆಯದಾಗಿ, ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸಿ ಈ KYC ಪ್ರಕ್ರಿಯೆಯನ್ನ 100ಕ್ಕೆ 100ರಷ್ಟು ಮುಗಿಸಿರಬೇಕು. ಇದು ಆಗದಿದ್ದರೆ ಮುಂದಿನ ತಿಂಗಳಿಂದ ನಿಮಗೆ ರೇಷನ್ ಮತ್ತು ಹಣ ಬರುವುದು ಪಕ್ಕಾ ನಿಲ್ಲುತ್ತೆ. ಎರಡನೆಯದಾಗಿ, ಕಳೆದ 3 ತಿಂಗಳಿಂದ ಯಾರೆಲ್ಲ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಉಚಿತ ಅಕ್ಕಿ ಅಥವಾ ರೇಷನ್ ಪಡ್ಕೊಂಡಿಲ್ಲವೋ ಅಂತವರು ಆ ರೇಷನ್ ಕಾರ್ಡ್ ಬಳಸ್ತಿಲ್ಲ ಎಂದು ಭಾವಿಸಿ ಅಂತವರ ಕಾರ್ಡ್ಗಳನ್ನ ಸರ್ಕಾರ ಸಂಪೂರ್ಣವಾಗಿ ರದ್ದು ಮಾಡಲಿದೆ. ರೇಷನ್ ಕಾರ್ಡ್ ರದ್ದಾದರೆ ಅದರ ಜೊತೆ ಲಿಂಕ್ ಆಗಿರುವ ಗೃಹಲಕ್ಷ್ಮಿ ಹಣವೂ ಬಂದಾಗುತ್ತದೆ. ಮೂರನೆಯದಾಗಿ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಕಳೆದ 15 ವರ್ಷಗಳಿಂದ ಒಮ್ಮೆಯೂ ಅಪ್ಡೇಟ್ ಮಾಡಿಸದೇ ಇದ್ದರೆ ಈಗಲೇ ಆಧಾರ್ ಕೇಂದ್ರಕ್ಕೆ ಹೋಗಿ ಕಡ್ಡಾಯವಾಗಿ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ತಾಂತ್ರಿಕ ತೊಂದರೆ ಆಗಬಹುದು. ನಾಲ್ಕನೆಯದಾಗಿ, ನಿಮ್ಮ ಇಡೀ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ ಸೇರಿ 7 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು. ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ 1 ರೂಪಾಯಿ ಹೆಚ್ಚಾಗಿದ್ದರೂ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಹರಾಗುವುದಿಲ್ಲ. ಐದನೆಯದಾಗಿ ಮತ್ತು ಕೊನೆಯದಾಗಿ, ನಿಮ್ಮ ಮನೆಯಲ್ಲಿ ಯಾರಾದರೂ ತೆರಿಗೆ ಪಾವತಿದಾರರಾಗಿದ್ದರೆ ಅಥವಾ ಸರ್ಕಾರಿ ಕೆಲಸದಲ್ಲಿದ್ದರೆ ಇಲ್ಲವೇ ಫಲಾನುಭವಿ ಮಹಿಳೆ ಸರ್ಕಾರಿ ಉದ್ಯೋಗಿಯಾಗಿದ್ದರೆ ಈ ಯೋಜನೆಯ ಹಣ ಬರುವುದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ಸರ್ಕಾರದಿಂದ ಬಂದಿರುವ ಈ ಎಲ್ಲಾ ಮಾಹಿತಿಗಳು ಮತ್ತು ನಿಯಮಗಳು ಪ್ರತಿಯೊಬ್ಬ ನಾಗರಿಕರಿಗೂ ಎಷ್ಟು ಮುಖ್ಯ ಮತ್ತು ಅಗತ್ಯ ಅಂತ. ಈ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಇಂದಿನಿಂದ ನಿಮ್ಮ ಖಾತೆಗೆ ಬರಲಿರುವ ಗೃಹಲಕ್ಷ್ಮಿ ಹಣದ ಮತ್ತು ರೇಷನ್ ಕಾರ್ಡಿನ ಸೌಲಭ್ಯವನ್ನ ಪಡ್ಕೊಳ್ಳಿ. ಇವತ್ತಿನ ಈ ವಿಶೇಷ ಮತ್ತು ಕಂಪ್ಲೀಟ್ ಮಾಹಿತಿ ನಿಮಗೆ ನಿಜವಾಗಲೂ ಅತ್ಯಂತ ಉಪಯುಕ್ತ ಅನಿಸಿದ್ದರೆ ಈಗಲೇ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರು, ಬಂಧುಗಳು ಮತ್ತು ಕುಟುಂಬದವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಅವರಿಗೂ ಈ ಪ್ರಮುಖ ವಿಷಯವನ್ನ ತಲುಪಿಸಿ. ಮತ್ತೊಂದು ಇಂತಹದ್ದೇ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.